ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ದಾನ ಧರ್ಮಗಳ ಬಗ್ಗೆ ಇವತ್ತು ನಮಗೆ ಕೆಲವು ಹೊತ್ತು ಮಾತನಾಡೋಣ. ಇಸ್ಲಾಂ ದಾನ ಧರ್ಮಗಳಿಗೆ ದೊಡ್ಡ ಮಹತ್ವವನ್ನು ಕೊಟ್ಟ ಒಂದು ಧರ್ಮವಾಗಿದೆ. ಪವಿತ್ರವಾದ ಕುರ್ಆನ್ನಲ್ಲಿ, ಹದೀಸ್ಗಳಲ್ಲಿ, ಪೂರ್ವಿಕ ಮಹಾತ್ಮರುಗಳ ಚರಿತ್ರೆಗಳಲ್ಲಿ ನಮಗಿದನ್ನು ಅತ್ಯಂತ ಸವಿಸ್ತಾರವಾಗಿ ಓದಿದರೆ ಬಹಳಷ್ಟು ಇದರ ಬಗ್ಗೆ ನಮಗೆ ಕಲಿಯಲಿಕ್ಕೆ ಸಾಧ್ಯವಿದೆ. ಇದರ ಬಗ್ಗೆ ಧಾರಾಳ ಕುರ್ಆನ್ ಆಯತ್ತುಗಳು, ಹದೀಸ್ಗಳು, ಚರಿತ್ರೆಗಳು ನಮಗೆ ಕಾಣಬಹುದು. ಕಾರಣ ಇದು ಅತ್ಯಂತ ಶ್ರೇಷ್ಠವಾದ ಒಂದು ಸತ್ಕರ್ಮ. ಇದಕ್ಕೆ ದೊಡ್ಡ ಮಹತ್ವವನ್ನು ಇಸ್ಲಾಂ ಕೊಟ್ಟದ್ದು ನಾವೆಲ್ಲ ಕಡೆಗಳಲ್ಲಿ ಕಂಡಿದ್ದೇವೆ. ಇಸ್ಲಾಮಿನ 5 ಆಧಾರ ಸ್ತಂಭಗಳಲ್ಲಿ ಒಂದಾಗಿ ಝಕಾತ್ ನಾವೆಲ್ಲ ನೋಡಿದೆವು. ಅದು ಕಡ್ಡಾಯ ದಾನ. ಅವನು ಸಾಧ್ಯವಿರುವವನು, ಸಾಮರ್ಥ್ಯವಿರುವವನು. ಅದಕ್ಕೆ ಕೆಲವು ರೂಲ್ಸ್ಗಳೆಲ್ಲ ಇವೆ. ಅದು ದೊಡ್ಡ ವಿಶಾಲವಾದ ಝಕಾತ್ ಎಂಬ ಆ ಪಾಠ, ಅದು ದೊಡ್ಡ ಒಂದು ಸಬ್ಜೆಕ್ಟ್. ಆ ಸಬ್ಜೆಕ್ಟ್ನ ಬಗ್ಗೆಯೇ ನಮಗೆ ಒಂದು ದಿನ ಮಾತಾಡಬೇಕು. ಆದರೆ ಈ ಝಕಾತ್ ಎಂಬ ಕಡ್ಡಾಯ ದಾನ, ಸಾಮರ್ಥ್ಯವಿರುವವನು ಅವನ ಸೊತ್ತಿನಿಂದ, ಅವನ ಸಂಪತ್ತಿನಿಂದ 2.5% ಬಡವರಿಗೆ ಕೊಡುವ ಒಂದು ಕಡ್ಡಾಯ ದಾನ ಧರ್ಮ ಇಸ್ಲಾಂ ಸ್ಪಷ್ಟವಾಗಿ ಘೋಷಣೆ ಮಾಡಿದೆ. ಪವಿತ್ರ ಕುರ್ಆನಲ್ಲಿ ಅಲ್ಲಾಹನು ಹೇಳ್ತಾನೆ ಸೂರತುಲ್ ಬಕರಾದಲ್ಲಿ, ವಅಕೀಮುಸ್ ಸಲಾತ ವಆತುಜ್ ಝಕಾ. ನಮಾಜ್ ಮಾಡಬೇಕು, ಝಕಾತನ್ನು ಕೊಡಬೇಕು. ಝಕಾತ್ ಅಂತ ಹೇಳಿದರೆ ಕಡ್ಡಾಯ ದಾನ. ಅದಕ್ಕೆ ಸಾಮರ್ಥ್ಯವಿರುವ ಪ್ರತಿಯೊಬ್ಬರೂ ಕೂಡ ಅವರ ಸೊತ್ತಿನಿಂದ, ಸಂಪತ್ತಿನಿಂದ 2.5% ಅರ್ಹರಾದ ಬಡವರಿಗೆ. ಅದು ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಏನು ಕೊಡಬೇಕು ಎಂಬುದರ ಬಗ್ಗೆಲ್ಲ ಸ್ಪಷ್ಟವಾಗಿ ಇಸ್ಲಾಮಿನಲ್ಲಿ ನಿಖರವಾಗಿ ಅದೊಂದು ದೊಡ್ಡ ಒಂದು ಫನ್ನಾಗಿ, ಇದೊಂದು ದೊಡ್ಡ ಒಂದು ಅಧ್ಯಾಯವಾಗಿ ನಮಗೆ ಕಳಿಸಿಕೊಟ್ಟಿದೆ. ಕಾರಣ ದಾನ ಧರ್ಮ ಎಂಬುದು ಅದೊಂದು ಸಣ್ಣ ವಿಷಯವಲ್ಲ. ಇಸ್ಲಾಂ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದಿದೆ. ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಎಂಬ ಇಸ್ಲಾಮಿನ ಖಲೀಫಾ, ಅವರ ಚರಿತ್ರೆಯಲ್ಲಿ ಕಾಣ್ತಾ ಇದೆ ಈ ಝಕಾತ್ ಸಿಸ್ಟಮ್ಗಳು, ಈ ದಾನ ಧರ್ಮದ ಸಿಸ್ಟಮ್ಗಳು ಕಟ್ಟುನಿಟ್ಟಾಗಿ ತನ್ನ ಸರ್ಕಾರದಲ್ಲಿ ಅವರು ಅದನ್ನು ಆಯೋಜನೆ ಮಾಡಿದಾಗ, ಅದನ್ನು ಆಡಳಿತದಲ್ಲಿ ಅವರು ತಂದಾಗ, ನಂತರ ಆ ಗ್ರಾಮದಲ್ಲಿ, ಆ ಊರಿನಲ್ಲಿ, ಆ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸಿದಾಗ, ಶ್ರೀಮಂತರು, ಸಾಮರ್ಥ್ಯ ಇರುವ ಪ್ರತಿಯೊಬ್ಬರವರ ಸಂಪತ್ತಿನಿಂದ 2.5% ಸ್ಪಷ್ಟವಾಗಿ ಬಡವರಿಗೆ ತಲುಪಿಸಿದಾಗ, ನಂತರ ಆ ಊರಿನಲ್ಲಿ ಬಡವರಿಲ್ಲದ ಒಂದು ಊರಾಗಿ ಮಾರ್ಪಟ್ಟಿತ್ತು. ನಂತರ ಪ್ರತಿಯೊಬ್ಬರು ಕೂಡ ರಸ್ತೆಗಳಲ್ಲಿ ಝಕಾತಿಗೆ ಅರ್ಹರಾದ ವ್ಯಕ್ತಿಗಳು ಯಾರಾದರೂ ಇದ್ದಾರಾ, ನಮ್ಮ ಕೈಯಲ್ಲಿ ಝಕಾತಿದೆ ಎಂದು ಹೇಳಿಕೊಂಡು ಅವರು ಬೀದಿ ಬೀದಿಗಳಲ್ಲಿ ಶ್ರೀಮಂತರು ಹೋಗಿ ಕೇಳ್ತಾ ಇದ್ದರು ಎಂದು ಚರಿತ್ರೆಯಲ್ಲಿ ಕಾಣುವುದಾದರೆ, ಈ ಸಿಸ್ಟಮ್ ಅದು ಅತ್ಯಂತ ಉತ್ತಮವಾದ ರೀತಿಯಲ್ಲಿ, ಕಡ್ಡಾಯ ಕರ್ತವ್ಯ ಎಂಬ ರೀತಿಯಲ್ಲಿ ಪ್ರತಿಯೊಬ್ಬ ಶ್ರೀಮಂತನು ಕೂಡ ಇದನ್ನು ಪಾಲಿಸಿದರೆ ಈ ನಾಡಿನಲ್ಲಿ ಹಸಿವಿರುವುದಿಲ್ಲ. ಅನ್ನಾಹಾರಗಳಿಗೆ ಬಳಲಿ ಬೆಂಡಾಗುವ ಮನುಷ್ಯರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಆ ವಿಷಯದಲ್ಲಿ ನಾವು ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ಬೇಕಾಗಿದೆ. ಮಾತ್ರವಲ್ಲ, ಇನ್ನು ಕಡ್ಡಾಯವಲ್ಲದ ದಾನ ಧರ್ಮಗಳು, ಅದರ ಬಗ್ಗೆ ಧಾರಾಳವಾಗಿ ಇಸ್ಲಾಂ ಹೇಳಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮಾ ನಕ್ಕಸತ್ತು ಸದಕತುನ್ ಮಿನ್ ಮಾಲಿನ್. ನೀನು ದಾನ ಧರ್ಮ ಮಾಡುವುದರಿಂದ ನಿನ್ನ ಸಂಪತ್ತಿನಿಂದ ಯಾವುದು ಕೂಡ ಕಡಿಮೆ ಆಗಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಇಲ್ಲಿ ನಾವು ಎಷ್ಟೋ ಮಾಡಿ ಕೂಡಿಟ್ಟು ಅಲ್ಲಿಷ್ಟು ಜಾಗ, ಇಲ್ಲಿಷ್ಟು ಜಮೀನು, ಅಲ್ಲಿಷ್ಟು ಸಂಪತ್ತು, ಆ ಬ್ಯಾಂಕಿನಲ್ಲಿಷ್ಟು, ಈ ಬ್ಯಾಂಕಿನಲ್ಲಿಷ್ಟು ಎಂದೆಲ್ಲ ಹೇಳಿ ಕೊನೆಗೆ ಎಲ್ಲವನ್ನು ಕೂಡ ಬಿಟ್ಟು ಬರಿಗೈಯಲ್ಲಿ ಆಗಿದೆ ಹೋಗುವುದು. ನನ್ನ ಮಕ್ಕಳಿಗೆಲ್ಲ, ಮಕ್ಕಳ ಮಕ್ಕಳಿಗೆ, ಕುಟುಂಬ ಪರಂಪರೆಗೆ ಬೇಕಾದಷ್ಟು ಮಾಡಿಟ್ಟು ಕೆಲವರು ಹೋಗುವುದಿದೆ. ಒಂದಲ್ಪವೂ ಕೂಡ ನಾವು ಇನ್ನೊಬ್ಬರಿಗೆ ಕೊಡಲು ನಮ್ಮ ಮನಸ್ಸು ಕೇಳುವುದಿಲ್ಲ, ನಮ್ಮ ಮನಸ್ಸು ಬರುವುದಿಲ್ಲ. ಪೂರ್ವಿಕರಾದ ಸಹಾಬಿಗಳ ಚರಿತ್ರೆಯನ್ನು ಕಲಿಯಬೇಕು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಂದ ಈ ದಾನ ಧರ್ಮಗಳ ಪಾಠವನ್ನು ಕಲಿತಿರುವಂತಹ ಅಬ್ದುರ್ ರಹ್ಮಾನ್ ಇಬ್ನ್ ಔಫ್ ರಲಿಯಲ್ಲಾಹು ಅನ್ಹು ಅರೇಬಿಯಾದ ಅಗರ್ಭ ಶ್ರೀಮಂತರಾಗಿದ್ದರು. ಅವರು ಸುಮಾರು 700 ಕೋಟಿ ದಿರ್ಹಮಿನಷ್ಟು ದೊಡ್ಡ ಲಾಭ ಒಂದು ದಿನ ಬಂತು.
ಅವತ್ತು ರಾತ್ರಿ ಮನೆಯಲ್ಲಿ ಹೇರಳವಾದ ಸಂಪತ್ತಿದೆ, ಅವರು ರಾತ್ರಿ ನಿದ್ದೆ ಮಾಡುತ್ತಿಲ್ಲ. ಯಾಕೆ? ಈ ಸಂಪತ್ತನ್ನು ಕೂಡಿಟ್ಟು ಕಳ್ಳರು ಬರ್ತಾರೆಂಬ ಹೆದರಿಕೆ ಅಲ್ಲ, ಬದಲಾಗಿ ತನ್ನ ಪತ್ನಿಯನ್ನು ಕರೆದುಕೊಂಡವರು ಹೇಳ್ತಾರೆ, ಓ ಪತ್ನಿ, ನಮಗಿಷ್ಟೊಂದು ಸಂಪತ್ತು, ಈ ದಿನ ನಾನು ಮರಣ ಹೊಂದಿದರೆ ಇಷ್ಟೆಲ್ಲ ಸಂಪತ್ತಿಟ್ಟುಕೊಂಡು ನಾನು ಮರಣ ಹೊಂದಿದವನಂತಾಗ್ತೀಯಲ್ವಾ? ಇದನ್ನು ದಾನ ಧರ್ಮ ಮಾಡಿದರೆ ಎಷ್ಟು ಒಳ್ಳೆಯ ಪುಣ್ಯ ನನಗೆ ಲಭಿಸ್ತಾ ಇತ್ತು ಎಂದು ಹೇಳುವಾಗ ಪತ್ನಿ ಕೂಡ ಅದಕ್ಕೆ ಸಪೋರ್ಟ್ ಕೊಟ್ಟದ್ದು ನಾವು ಚರಿತ್ರೆಯಲ್ಲಿದೆ. ಪತ್ನಿ ಹೇಳ್ತಾರೆ, ಕರೆಕ್ಟ್, ನೀವು ಹೇಳುತ್ತೂ ಸರಿ, ನಾಳೆನೇ ಇದನ್ನೆಲ್ಲ ಬಡವರಿಗೆ ಕೊಟ್ಟು ಬಿಡುವ. ಮರುದಿನ ಬೆಳಿಗ್ಗೆಯಾದಂತೆ ಊರಿನ ಎಲ್ಲ ಬಡವರನ್ನು ಕರೆದು ಆ ದಿನ ಬಂದಂತಹ ಲಾಭದ ಕೋಟ್ಯಾಂತರ ಸಂಪತ್ತುಗಳನ್ನು ಬಡವರಿಗೆ ಹಂಚಿಕೊಟ್ಟು ಸಂಪೂರ್ಣ ಮುಗಿದಾಗ ಖುಷಿಯಿಂದ ನಿರಮ್ಮಳರಾಗಿ ಸಂತಸ ಪಟ್ಟದ್ದು, ಅವತ್ತು ಪತಿ ಪತ್ನಿ ಇಬ್ಬರು ಕೂಡ ಖುಷಿಯಿಂದಿದ್ದದ್ದು ಚರಿತ್ರೆಯಲ್ಲಿ, ಇಸ್ಲಾಮಿನ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಕಾರಣ, ಮುಹಮ್ಮದ್ ಪೈಗಂಬರ್ರವರ ಪಾಠಶಾಲೆಯಲ್ಲಿ ಕುಳಿತುಕೊಂಡು ಅವರು ಈ ದಾನ ಧರ್ಮದ ಮಹತ್ವಗಳನ್ನು ಕಲಿತವರು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ದಾನ ಧರ್ಮಗಳನ್ನು ಕಣ್ಣಾರೆ ಕಂಡವರು. ಯಾರಾದರೊಬ್ಬರು ಬಂದರೆ ಅವರನ್ನು ಬರಿಗೈಯಲ್ಲಿ ಕಲಿಸುವ ಒಂದು ಪರಿಪಾಠವಿಲ್ಲ, ಪ್ರವಾದಿಗಳಿಗೂ ಇಲ್ಲ, ಅವರ ಕುಟುಂಬಕ್ಕೂ ಕೂಡ ಇಲ್ಲ. ಹಜರತ್ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾ ಎಂದು ಕರೆಯಲ್ಪಡುವ ಮುಹಮ್ಮದ್ ಪೈಗಂಬರ್ರವರ ಪ್ರೀತಿಯ ಸುಪುತ್ರಿ, ಮನೆಯಲ್ಲಿ ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ, ತಿನ್ನಲಿಕ್ಕೆ ಏನೂ ಕೂಡ ಇಲ್ಲದ ಒಂದು ಕಾಲವರೆಗೆ ಬಂದಿತ್ತು. ಅವರು 3 ದಿನ ಉಪವಾಸ ಇಟ್ಟದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಉಪವಾಸಕ್ಕೆ ತೆರೆಯಲು ಬೇಕಾಗಿ ಸ್ವಲ್ಪ ರೊಟ್ಟಿ ಇಟ್ಟಿದ್ರು. ಉಪವಾಸದ ಸಮಯ ಬಂದಾಗ, ಆ ಸಂಧ್ಯಾ ಸಮಯ ಬಂದಾಗ, ಈ ರೊಟ್ಟಿ ಹೊತ್ತು ತಿಂದು ಉಪವಾಸ ತೆರೆಯಬಹುದು, ಸ್ವಲ್ಪ ಹಸಿವು ತಣಿಯಬಹುದು ಎಂದು ಭಾವಿಸಿದರು. ಆ ಸಮಯದಲ್ಲಾಗಿದ್ದೊಬ್ಬ ಭಿಕ್ಷುಕ ಬರುತ್ತಿರುವುದು. ಏನಾದರೂ ತಿನ್ನಲಿಕ್ಕಿದೆಯೇ, ಹಸಿದಿದೆ ಎಂದು ಹೇಳಿ ಆ ಸಮಯದಲ್ಲಿ ಪ್ರವಾದಿಯವರ ಪುತ್ರಿ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾ ತೆಗೆದು ಕೊಡುವುದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. 3 ದಿನವೂ ಕೂಡ ಈ ರೀತಿ ಉಪವಾಸದಿಂದಿದ್ದು ಸಂಧ್ಯಾ ಸಮಯದಲ್ಲಿ ಬಂದಂತಹ ಭಿಕ್ಷುಕರಿಗೆ ಇದೆಲ್ಲವನ್ನು ಕೂಡ ಕೊಟ್ಟ ಫಾತಿಮಾ ಬೀಬಿ ರಲಿಯಲ್ಲಾಹು ಅನ್ಹಾರವರ ಚರಿತ್ರೆ ಇಸ್ಲಾಮಿನ ಪುಟಗಳಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಪ್ರವಾದಿವರಿಯರು ಇದನ್ನು ತನ್ನ ಮಕ್ಕಳಿಗೆ, ಕುಟುಂಬಕ್ಕೆ, ಶಿಷ್ಯಂದಿರಿಗೆ ಕಲಿಸಿಕೊಟ್ಟರು. ಅವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಇದನ್ನು ತೋರಿಸಿಕೊಟ್ಟರು ಎಂಬುದು ನಮಗೆ ಕಾಣ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರತಿಯೊಂದು ಕೂಡ ಆ ರೀತಿ. ಅವರಿಗೆ ಕೇವಲ ಹೇಳುವುದು ಮಾತ್ರವಲ್ಲ, ಮಾಡಿ ತೋರಿಸುವುದಾಗಿದೆ, ಜೀವನದಲ್ಲಿ ಅಳವಡಿಸುವುದಾಗಿದೆ. ಅವರ ಜೀವನವಾಗಿದೆ ಅವರ ಸಂದೇಶ, ಅವರ ಜೀವನವಾಗಿದೆ ಈ ಪ್ರಪಂಚಕ್ಕೆ ಆದರ್ಶ. ಆದ್ದರಿಂದಲೇ 1400 ವರ್ಷಗಳ ಬಳಿಕವೂ ಕೂಡ ಜಗತ್ತಿನ ಕೋಟ್ಯಾಂತರ ಮನಸ್ಸುಗಳಲ್ಲಿ ಸಿಂಹಾಸನ ಕಟ್ಟಿ ಕುಳಿತಿರುವ ಒಂದು ಚಕ್ರವರ್ತಿಯಾಗಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿದ್ದಾರೆ. ಅವರು ದಾನ ಧರ್ಮಗಳಿಗೆ ತೋರಿಸುತ್ತಿದ್ದ ಮುತುವರ್ಜಿ ಅದೊಂದು ಅದ್ಭುತವಾಗಿತ್ತು. ಅವರು ಪವಿತ್ರವಾದ ಕುರ್ಆನಿನ ವಿವಿಧ ಆಯತ್ಗಳಲ್ಲಿ, ವಿವಿಧ ಸೂಕ್ತಗಳಲ್ಲಿ ಬರುವ ಮಹತ್ವಗಳನ್ನು ತನ್ನ ಶಿಷ್ಯಂದಿರಿಗೆ ಹೇಳಿಕೊಡ್ತಾ ಇದ್ದರು. ಇನ್ ತುಬ್ದು ಸ್ವದಕಾತಿ ಫನಿಅಮ್ಮಾಹಿ ವ ಇನ್ ತುಖ್ಫೂಹಾ ವ ತುಅತೂಹಲ್ ಫುಕರಾ ಫಹುವ ಖೈರುಲ್ ಲಕುಂ. ನೀವು ದಾನ ಧರ್ಮಗಳನ್ನು ಬಹಿರಂಗವಾಗಿ ಮಾಡಿದರೆ ಓಕೆ, ಕಾರಣ ಅದು ಇನ್ನೊಬ್ಬರಿಗೆಲ್ಲ, ಕೆಲವರಿಗೆಲ್ಲ ಮಾದರಿಯಾಗಬಹುದು. ಆದರೆ ನೀವು ರಹಸ್ಯವಾಗಿ ಬಡವರಿಗೆ ನೀಡುವುದಾದರೆ ಅದು ಫಹುವ ಖೈರುಲ್ ಲಕುಂ, ಅದು ನಿಮಗೆ ಅತ್ಯಂತ ಶ್ರೇಷ್ಠವಾಗಿದೆ. ಸೂರತುಲ್ ಬಕರಾದ 271ನೇ ಸೂಕ್ತವನ್ನು ಓದುತ್ತಾ ಪ್ರವಾದಿವರಿಯರು ತನ್ನ ಶಿಷ್ಯಂದಿರಿಗೆ ಕಲಿಸಿಕೊಡ್ತಾ ಇದ್ದರು. ನೀವು ಬಹಿರಂಗವಾಗಿ ಕೊಟ್ಟು ಇನ್ನೊಬ್ಬರಿಗೆ ಪ್ರೇರಣೆಯಾಗುವ ರೀತಿಯಲ್ಲಿ, ಅದು ಬಿಟ್ಟು ನಾನು ಕೊಡ್ತೇನೆ, ನಾನು ಭಯಂಕರ, ನಾನು ದೊಡ್ಡ ದಾನಿ, ದಾನಶೂರ ಕರ್ಣ, ನಾನು ಹಾಗೆ ಹೀಗೆ ಎಂದು ಜನರೆಲ್ಲ ಕೊಡುಗೆ ದಾನಿ ಅಂತ ಕರೀಬೇಕು ಎಂದು ಊರಿನಲ್ಲಿ ಪ್ರತಿಷ್ಠೆಗೆ ಬೇಕಾಗಿ, ಪ್ರದರ್ಶನಕ್ಕೆ ಬೇಕಾಗಿ ಕೊಡುವುದು ಅದು ಖಂಡಿತವಾಗಿಯೂ ಒಳ್ಳೆ ದಾನವಲ್ಲ. ಬದಲಾಗಿ ಈ ರೀತಿ ಎಲ್ಲರೂ ಕೂಡ ಕೊಡುವುದನ್ನು ಕಲೀಲಿ. ಅವರು ಕೊಟ್ಟರು ನಮಗೂ ಕೂಡ ಕೊಡಬೇಕಂತ ಹೇಳಿ ಅವರು ಕಲಿಬಹುದಲ್ಲ. ಆ ರೀತಿಯ ಮನಸ್ಸಿನಲ್ಲಿ ಕೆಲವೊಮ್ಮೆ ಬಹಿರಂಗವಾಗಿ ಕೊಡುವುದಿದೆ, ಓಕೆ. ಇನ್ನು ಅದೆಲ್ಲ ಗೌಪ್ಯವಾಗಿ ಕೊಡುವುದು, ಅದು ಅತ್ಯಂತ ಖೈರುಲ್ ಲಕುಂ ಫಹುವ ಖೈರುಲ್ ಲಕುಂ, ಅದು ನಿಮಗೆ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನಿನ ಆಯತ್ಗಳನ್ನು ಓದಿಕೊಂಡು ಹೇಳಿದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಮತ್ತೊಂದು ಹದೀಸ್ ಕಾಣ್ತಾ ಇದೆ, ಇದಾ ಮಾತಲ್ ಇನ್ಸಾನ್ ಇನ್ಕತಅತ ಅನ್ಹು ಅಮಲುಹು ಇಲ್ಲಾ ಮಿನ್ ಸಲಾಸ್. ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ 3 ವಿಷಯ ಬಿಟ್ಟು ಬಾಕಿ ಎಲ್ಲವೂ ಕೂಡ ಅವನಿಂದ ಹೋಗಿಬಿಡ್ತದೆ. ಅವನ ಸೊತ್ತುಗಳು, ಸಂಪತ್ತುಗಳು, ಸಂತಾನಗಳು ಅದೆಲ್ಲವೂ ಕೂಡ ಹೋಗಿಬಿಡ್ತದೆ, ಅವನಿಂದ ಯಾವ ಲಾಭವೂ ಕೂಡ ಇಲ್ಲ. ಅವನಿಗೆ 3 ಕಾರ್ಯದಿಂದ ಅವನಿಗೆ ಲಾಭವಿದೆ. ಇಲ್ಲಾ ಮಿನ್ ಸದಕತಿನ್ ಜಾರಿಯ, ಒಂದು ಉತ್ತಮವಾದ ಸದಕ, ಅದು ಯಾವತ್ತು ಶಾಶ್ವತವಾಗಿ ಉಳಿಯುವಂತಹ ಸದಕ, ದಾನ, ಶಾಶ್ವತವಾಗಿ ಉಳಿಯುವ, ನಿರಂತರವಾಗಿ ಜನರಿಗೆ ಉಪಕಾರ ಸಿಗುವಂತಹ ಒಂದು ದಾನ ಧರ್ಮಗಳು. ಇವನ ಮರಣದ ನಂತರವೂ ಕೂಡ ಇವನು ಹಾಕಿದ ಬೋರ್ನಿಂದ ಕೊಟ್ಟ ಬಾವಿಯಿಂದ ಜನರು ನೀರು ಪಡೆಯುತ್ತಲೇ ಇದ್ದಾರೆ. ಇವನು ಕಟ್ಟಿಸಿದ ಮಸೀದಿಯಿಂದ ನಿರಂತರವಾಗಿ ಯಾವತ್ತೂ ಕೂಡ ಜನರು ನಮಾಜ್ ಮಾಡುತ್ತಲೇ ಇದ್ದಾರೆ. ಇವನು ಕಟ್ಟಿಸಿದ ಮದ್ರಸಾದಿಂದ ದಿನಾಲೂ ಕೂಡ ಮಕ್ಕಳು ಬಂದು ಅರಿವಿನ ಅಮೃತವನ್ನು ಪಡೆಯುತ್ತಲೇ ಇದ್ದಾರೆ. ಆ ರೀತಿ ಇರುವ ಸದಕತುನ್ ಜಾರಿಯ, ಶಾಶ್ವತವಾಗಿ ಉಳಿಯುವ ಕೆಲವು ದಾನ ಧರ್ಮಗಳು ಅದು ಉಳಿಯುತ್ತದೆ. ಅವು ಇಲ್ಮಿನ್ ಯಂತಫഉ ಬಿಹಿ ಅವು ವಲದಿನ್ ಸಾಲಿಹಿನ್ ಯದ್ಉ ಲಹು, ಉಪಕಾರಪ್ರದವಾದ ಅರಿವು ಮತ್ತು ಒಳಿತಿನ ಮಕ್ಕಳು, ಒಳ್ಳೆಯ ಮಕ್ಕಳು, ಇದು ಯಾವತ್ತೂ ಕೂಡ ನಮಗೆ ಮರಣದ ಬಳಿಕವೂ ಕೂಡ ಉಳಿಯುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರಲ್ಲಿ ಮೊಟ್ಟ ಮೊದಲಾಗಿ ಹೇಳುವುದು ಶಾಶ್ವತವಾಗಿ ಉಳಿಯುವ ದಾನ ಧರ್ಮಗಳ ಬಗೆಯಾಗಿದೆ. ಅದು ಉಳಿಯುತ್ತದೆ, ಅದು ನಿಮಗೆ ಬಾಕಿಯಾಗುತ್ತದೆ. ನಿಮ್ಮ ಶ್ವಾಸ ಬಾಕಿಯಾಗದಿದ್ದರೂ, ನಿಮ್ಮ ಶರೀರ ಈ ಭೂಮಿಯ ಮೇಲೆ ಬಾಕಿ ಇಲ್ಲದಿದ್ದರೂ, ನೀವು ಈ ಭೂಮಿಯಲ್ಲಿ ನಿಮ್ಮನ್ನು ಕಾಣುತ್ತಿಲ್ಲದಿದ್ದರೂ, ನೀವು 6 ಅಡಿ ಮಣ್ಣಿನ ಅಡಿಯಲ್ಲಿ ಮಲಗುತ್ತಿದ್ದರೂ ಕೂಡ ಅದು ನಿಮ್ಮದಾಗಿ ಉಳಿಯುತ್ತದೆ. ಅದರ ಪ್ರತಿಫಲ ನಿಮ್ಮ ಅಕೌಂಟಿಗೆ ಬರುತ್ತಲೇ ಇರುತ್ತದೆ. ಅದು ಅಲ್ಲಾಹನು ನಿಮಗೆ ಔನ್ನತ್ಯಕ್ಕೆ ಕಾರಣ ಮಾಡಿ ಕೊಡ್ತಾನದರಿಂದ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಈ ಹದೀಸನಿಂದ ಸ್ಪಷ್ಟವಾಗಿ ನಮಗೆ ತಿಳಿಯಬಹುದು. ಇನ್ನು ದಾನ ಧರ್ಮಗಳು ನಿಮ್ಮನ್ನು ವಿಪತ್ತುಗಳಿಂದ ದೂರ ಮಾಡುತ್ತದೆ ಎಂದೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಾವು ಕಾಣ್ತಾ ಇದ್ದೇವೆ. ದಾವು ಮರಲಾಕುಂ ಬಿಸ್ಸದಕ, ನಿಮ್ಮಲ್ಲಿರುವ ರೋಗಗಳಿಗೆ ದಾನ ಧರ್ಮದ ಮೂಲಕ ನೀವು ಚಿಕಿತ್ಸೆ ಕೊಡಿ ಎಂದು ಉಲಮಾಗಳು ಬರೆಯುತ್ತಿರುವುದು ನಾವು ಕಾಣ್ತಾ ಇದ್ದೇವೆ. ದಾನ ಧರ್ಮಗಳ ಮೂಲಕ ಚಿಕಿತ್ಸೆ ಕೊಡಿ. ಕಾರಣ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಸ್ವದಕತು ರದ್ದುಲ್ ಬಲಾಯ, ಅದು ನಿಮ್ಮನ್ನು ವಿಪತ್ತುಗಳಿಂದ ತಡೆಯುತ್ತದೆ. ನಮ್ಮ ವಿಧಿಯ ಪ್ರಕಾರ, ಅಲ್ಲಾಹನ ವಿಧಿಯ ಪ್ರಕಾರ ನಮಗೊಂದು ಅಪಘಾತವೋ, ಅವಘಡವೋ, ಅನಾಹುತವೋ, ಅನಾರೋಗ್ಯವೋ ಏನಾದರೂ ನಮ್ಮ ವಿಧಿಯಲ್ಲಿ ಅಲ್ಲಾಹನ ಕದರ್ನಲ್ಲಿಟ್ಟಿದ್ದರೆ, ಕೆಲವೊಮ್ಮೆ ನಾನಿವತ್ತು ಕೊಟ್ಟ ದಾನದ ಕಾರಣದಿಂದಾಗಿ ಅಲ್ಲಾಹು ಅದನ್ನು ಇಲ್ಲದೆ ಮಾಡ್ತಾ ಇದ್ದಾನೆ. ರದ್ದುಲ್ ಬಲಾಯ, ವಿಪತ್ತುಗಳಿಂದ ತಡೆಯುತ್ತದೆ. ನೀನು ಕೊಡುವ ದಾನ ಧರ್ಮಗಳು ನಿಮ್ಮನ್ನು ವಿಪತ್ತಿನಿಂದ ತಡೆಯುತ್ತದೆ. ನೀನು ಪ್ರತಿದಿನ ಯಾವುದಾದರೂ ಒಳ್ಳೆ ಕಾರ್ಯಕ್ಕೊಂದು 100 ರೂಪಾಯಿ ಕೊಟ್ಟೆ, ಯಾವುದಾದರೂ ಒಂದು ಒಳ್ಳೆ ಸಂಸ್ಥೆಗೊಂದು 100 ರೂಪಾಯಿ ಕೊಟ್ಟೆ, 1 ರೂಪಾಯಿ ಕೊಟ್ಟೆ, 10 ರೂಪಾಯಿ ಕೊಟ್ಟೆ, ದಿನಾಲು ಬಡವರಿಗೆ ಏನಾದರೂ ಒಂದು 10 ರೂಪಾಯಿ ಕೊಟ್ಟೆ, ಅದು ನಿನ್ನ ವಿಧಿಯಲ್ಲಿರುವ ವಿಪತ್ತುಗಳಿಂದ ನಿಮ್ಮನ್ನು ತಡೆಯುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಮಗೆ ಕಾಣ್ತಾ ಇದೆ. ಅದು ಎಲ್ಲ ಕೆಡುಕುಗಳಿಂದ, ವಿಪತ್ತುಗಳಿಂದ, ರೋಗಗಳಿಂದ ನಿಮ್ಮನ್ನು ತಡೆಯುತ್ತದೆ, ನಿಮ್ಮನ್ನು ಸಂಶುದ್ಧಗೊಳಿಸುತ್ತದೆ. ಆದ್ದರಿಂದ ನೀವು ಸಂಪಾದಿಸಿದ್ದು ಎಲ್ಲವನ್ನು ಕೂಡ ನಾನೇ ತಿಂದು ಮುಗಿಸಬೇಕು, ನನ್ನ ಹೆಂಡತಿ ಮಕ್ಕಳೇ ತಿಂದು ಮುಗಿಸಬೇಕು, ಅದು ನನಗೇ ಬೇಕು ಎಂಬುದಕ್ಕೆ ಬದಲಾಗಿ ಒಂದಲ್ಪ ಬಡವರಿಗೆ, ಒಂದಲ್ಪ ಕಷ್ಟದಲ್ಲಿದ್ದವರಿಗೆ, ಒಂದಲ್ಪ ಕಲಿಯಲು ಸಾಮರ್ಥ್ಯ ಇದ್ದೂ ಕೂಡ ಹಣವಿಲ್ಲದೆ ಕಷ್ಟಪಡುವ ಮಕ್ಕಳಿಗೆ, ಅವರಿಗೆ ಬೇಕಾಗಿ ಒಂದಲ್ಪ ನಾವು ಇಟ್ಕೊಳ್ಬೇಕು. ಅವರ ಭವಿಷ್ಯ ಉಜ್ವಲಗೊಳ್ಳಲು, ಅವರ ಸಂತೋಷದಿಂದ ಕಲಿತು ಬೆಳೆಯಲು, ನಾವು ಅದಕ್ಕೆ ಸಹಾಯ ಮಾಡಲು ನಾವು ಯಾವತ್ತೂ ಕೂಡ ರೆಡಿಯಾಗಬೇಕು. ಇನ್ನು ದಾನ ಧರ್ಮ ಮಾಡುವಾಗ ಕೆಲವು ನಿಬಂಧನೆಗಳಿವೆ. ನನಗೆ ಬೇಡದ್ದು ತೆಗೆದು ಕೊಟ್ಟು ಬಿಡುವುದು, ಆ ರೀತಿ ಅಲ್ಲ. ನಿಮಗೆ ಅತ್ಯಂತ ಇಷ್ಟವಿರುವುದನ್ನು ದಾನ ಮಾಡಿದರೆ ಹೆಚ್ಚಿನ ಸವಾಬಿದೆ, ಅದಾಗಿದೆ ನಿಜವಾದ ದಾನ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಾವು ಕಾಣ್ತಾ ಇದ್ದೇವೆ. ನಿಮಗೆ ತುಂಬ ಇಷ್ಟ ಇರುವುದು, ನಿಮಗೆ ತುಂಬ ಇಷ್ಟವಿರುವುದನ್ನು ದಾನ ಮಾಡುವುದು. ಪವಿತ್ರ ಕುರ್ಆನ್ ಆಯತನ್ನು, ಸೂಕ್ತವನ್ನು ಓದಿಕೊಂಡ ಪ್ರವಾದಿ ವರಿಯರು ಹೇಳುತ್ತಾರೆ, ಲನ್ ತನಾಲುಲ್ ಬಿರ್ರ ಹತ್ತಾ ತುನ್ಫಿಕು ಮಿಮ್ಮಾ ತುಹಿಬ್ಬೂನ್.
ನಿಮಗೆ ಇಷ್ಟವಿರುವುದನ್ನು ನೀವು ದಾನ ಮಾಡಿ. ನಿಮಗೆ ಬೇಡದ್ದನ್ನು ದಾನ ಮಾಡೋದು ದೊಡ್ಡ ವಿಷಯನಲ್ಲ. ಅದು ಎಸೆಯುತ್ತೇವೆ, ಅದರ ಬಗ್ಗೆ ನಾವು ಕೊಟ್ಟು ಬಿಡ್ತೇವೆ. ಎಸೆಯುವುದರ ಬದಲಿಗೆ ನಾವು ಕೊಟ್ಟು ಬಿಡ್ತೇವೆ. ಎಸೆಯುವುದನ್ನು ಕೊಟ್ಟು ಬಿಡುವುದಲ್ಲ, ನಮಗೆ ಪ್ರೀತಿ ಇರುವುದು, ನನಗೆ ಒಳ್ಳೆಯದೆಂದು ತೋಚುವುದು, ಅದನ್ನು ನಾವು ಕೊಡಬೇಕು, ಅದನ್ನು ನಾವು ಕೊಡಲಿಕ್ಕೆ ರೆಡಿಯಾಗಬೇಕು. ಇದು ಪ್ರವಾದಿವರಿಯರು ಕುರ್ಆನ್ನ ಆಯತ್ ಮೂಲಕ ಓದಿ ಹೇಳಿದಾಗ ಸ್ವಹಾಬಿಗಳಲ್ಲಿ ಬಹಳಷ್ಟು ಮಂದಿ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಎಂದು ನಾವು ಚರಿತ್ರೆಯಲ್ಲಿ ಕಾಣ್ತಾ ಇದ್ದೇವೆ. ಬಹಳಷ್ಟು ಸ್ವಹಾಬಿಗಳು ತಮಗೆ ಇಷ್ಟವಾದದ್ದನ್ನು ಇನ್ನೊಬ್ಬರಿಗೆ ಕೊಟ್ಟದ್ದು, ಬೇರೊಬ್ಬರಿಗೆ ದಾನ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಪೂರ್ವಿಕರಾದ ಮಹಾತ್ಮರುಗಳೆಲ್ಲವೂ ಕೂಡ ಅದನ್ನು ಅನುಕರಣೆ ಮಾಡಿದರು, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಕಾರಣ ಅವರೆಲ್ಲ ಹೇಳ್ತಾರೆ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾರೆ, ನಮಗೆಷ್ಟೇ ಇರುವುದನ್ನು ಕೊಡಬೇಕಂತ ಹೇಳಿ, ಅದಕ್ಕೆ ನನಗೆ ತುಂಬ ಇಷ್ಟವಾದದ್ದನ್ನು ನಾನು ದಾನ ಮಾಡಿದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಕಲಿಸಿಕೊಟ್ಟರು. ಅದನ್ನು ತಮ್ಮ ಶಿಷ್ಯಂದಿರೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡರು. ಯಾರು ಕೂಡ ಅದನ್ನು ಏನು ಮಾಡಿಲ್ಲ, ಒಂದು ಸಣ್ಣ ವಿಷಯವಾಗಿ ಪರಿಗಣಿಸಿಲ್ಲ. ಎಲ್ಲರೂ ಕೂಡ ಅದನ್ನು ಕೊಡಲಿಕ್ಕೆ ಶುರು ಮಾಡಿದರು, ದಾನ ಧರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಹಳಷ್ಟು ಶಿಷ್ಯಂದಿರ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಅವರೆಲ್ಲರೂ ಕೂಡ ದಾನ ಧರ್ಮದಲ್ಲಿ ಮುಂಚೂಣಿಯಲ್ಲಿದ್ದರು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ನಮಗೆ ಚರಿತ್ರೆಗಳನ್ನು ನೋಡುವಾಗ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರು ಹೇಳ್ತಾರೆ, ಯಾ ಅಯ್ಯುಹಲ್ಲದೀನ ಆಮನು, ಪವಿತ್ರ ಕುರ್ಆನ್ನ ಮತ್ತೊಂದು ಸೂಕ್ತ, ಲಾ ತುಬ್ತಿಲು ಸದಕಾತಿಕುಂ ಬಿಲ್ ಮನ್ನಿ ವಲ್ ಅದಾ. ಇನ್ನು ನೀವು ದಾನ ಧರ್ಮವನ್ನು ಮಾಡಿದ ಬಳಿಕ ಚುಚ್ಚು ಮಾತಿನ ಮೂಲಕ ಅವರನ್ನು ನೀವು ತೊಂದರೆ ಕೊಡಬೇಡಿ. ನಮ್ಮಲ್ಲಿ ಕೆಲವರು ಬಡವರು ಬರ್ತಾರೆ, ಭಿಕ್ಷುಕರು ಬರ್ತಾರೆ, ಕೆಲವೊಮ್ಮೆ ನಾವು ಕೊಡ್ತೇವೆ, ಕೊಟ್ಟ ಬಳಿಕ ಹೇಳ್ತೇವೆ ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿಕೊಂಡು ಅವರನ್ನು ನಾವು ಕಡೆಗಣಿಸುತ್ತೇವೆ. ಇನ್ನು ಕೆಲವು ಸಂಸ್ಥೆ ನಡೆಸುವವರು ಅನಾಥ ಮಕ್ಕಳ, ನಿರ್ಗತಿಕ ಮಕ್ಕಳ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಅಥವಾ ಇನ್ನಿತರ ಯಾವುದಾದರೂ ಒಳಿತಿಗೆ ಬೇಕಾಗಿ ನಮ್ಮೊಂದಿಗೆ ಕೇಳಲಿಕ್ಕೆ ಬರ್ತಾರೆ. ನಮಗೆ ಸಾಧ್ಯ ಇದ್ದರೆ ಕೊಡಬೇಕು, ಇಲ್ವಾ ಇಲ್ಲ ಪರವಾಗಿಲ್ಲ ಇನ್ನೊಮ್ಮೆ ನೋಡೋಣ ಅಂತ ಹೇಳಿಕೊಂಡು ಕಳಿಸ್ಬೋದು, ಬಿಟ್ಟು ಕಳಿಸ್ಬೋದು. ಅದು ಬಿಟ್ಟು ಚುಚ್ಚು ಮಾತುಗಳ ಮೂಲಕ ಅವರಿಗೆ ನೋವು ಕೊಡುವುದು, ಅವರಿಗೆ ಕಷ್ಟ ಕೊಡುವುದು, ಅವರನ್ನು ತೊಂದರೆಗೀಡು ಮಾಡುವುದು, ಅವರಿಗೆ ನಾವು ನಿನಗೆ ಬೇರೆ ಕೆಲಸ ಇಲ್ವಾ, ನೀನು ಯಾಕೆ ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಿ, ಕೊಟ್ಟು ಸ್ವಲ್ಪ ಏನಾದರೂ ಕೊಟ್ಟು ಇನ್ನು ಬರಬೇಡ ಅಂತ ಹೇಳಿ, ಆ ರೀತಿಯ ಒಂದು ದಾನ ಧರ್ಮದಿಂದ ನಿನಗೆ ಯಾವುದೇ ಫಾಯ್ದೆ ಇಲ್ಲ. ಆ ರೀತಿ ದಾನ ಧರ್ಮ ನೀವು ಮಾಡುವುದು ಬೇಡ. ಚುಚ್ಚು ಮಾತುಗಳ ಮೂಲಕ ನಿಮ್ಮಲ್ಲಿಗೆ ಕೇಳಲಿಕ್ಕೆ ಬಂದಂತಹ ಜನರನ್ನು ನೀವು ತೊಂದರೆಗೀಡು ಮಾಡಬೇಡಿ. ಯಾ ಅಯ್ಯುಹಲ್ಲದೀನ ಆಮನು ಲಾ ತುಬ್ತಿಲು ಸದಕಾತಿಕುಂ ಬಿಲ್ ಮನ್ನಿ ವಲ್ ಅದಾ. ಆ ರೀತಿ ಚುಚ್ಚು ಮಾತನಾಡುವ ಮೂಲಕ, ತೊಂದರೆ ಮಾಡುವುದರ ಮೂಲಕ ನೀವು ಕೊಡುವುದಾದರೆ ಅದು ನಿಮಗೆ ವ್ಯರ್ಥ, ನಿಮಗೆ ಲಾಭವಿಲ್ಲ, ಅದು ನಿಮಗೆ ನಷ್ಟ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಕುರ್ಆನಿನ ಆಯತನ್ನು ಓದಿಕೊಂಡು ಹೇಳಿದ್ದು ನಾವು ಚರಿತ್ರೆಯಲ್ಲಿ ಕಾಣ್ತಾ ಇದ್ದೇವೆ. ಆದ್ದರಿಂದ ನಾವೇನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಲಿಕ್ಕೆ ನಾವು ಮುಂಚೂಣಿಯಲ್ಲಿ ನಿಲ್ಲಬೇಕು. ಇನ್ನು ಬಡವರಿಗೂ ಕೂಡ ಇದರ ಮಹತ್ವಗಳನ್ನೆಲ್ಲ ಕೇಳುವಾಗ ಕೆಲವು ಬಡವರಿಗೆ ಆಗಬಹುದು, ಅಲ್ಲ ನಮ್ಮ ಕೈಯಲ್ಲಿ ಸ್ವಲ್ಪ ಹಣ ಇದ್ದರೆ ನಾವು ಕೂಡ ಕೊಡ್ತಾ ಇದ್ದೆವು, ನನ್ನ ಕೈಯಲ್ಲಿ ಇಲ್ವಲ್ಲ, ನನಗೇ ಸಾಕಾಗ್ತಾ ಇಲ್ಲ, ನಾನು ಹೇಗೆ ದಾನ ಧರ್ಮ ಮಾಡಲಿ, ಈ ದಾನ ಧರ್ಮಗಳ ಪ್ರತಿಫಲ ಲಭಿಸಲು ಸಾಧ್ಯವಿಲ್ಲದೆ ತುಂಬ ನಿರಾಸೆಗೆ ಒಳಪಡುವಂತಹ ಜನರಿಗೆ ಬೇಕಾಗಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಫರ್ ಕೊಡ್ತಾರೆ. ಕುಲ್ಲು ಮಅರೂಫಿನ್ ಸದಕ, ಎಲ್ಲ ಒಳಿತುಗಳು ಕೂಡ ಅದು ದಾನ ಧರ್ಮವಾಗಿದೆ. ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡುವುದು, ತೊಂದರೆಯಲ್ಲಿರುವವನಿಗೆ ಸಹಾಯ ಮಾಡುವುದು ಮಾತ್ರವಲ್ಲ, ಪ್ರವಾದಿವರಿಯರು ಹೇಳಿದ ಮತ್ತೊಂದು ಹದೀಸಿನಲ್ಲಿ ಕಾಣ್ತಾ ಇದೆ. ಪ್ರವಾದಿವರಿಯರು ಹೇಳ್ತಾ ಇದ್ದಾರೆ, ನೀನು ಇನ್ನೊಬ್ಬರ ಮುಖವನ್ನು ನೋಡಿಕೊಂಡು ಮುಗುಳ್ನಗುವುದು, ತಬಸ್ಸುಮುಖ ಫಿ ವಜಿಹಿ ಅಖೀಕ ಲಕ ಲಕ ಸದಕ. ಇನ್ನೊಬ್ಬರ ಮುಖವನ್ನು ನೋಡಿಕೊಂಡು ಮುಗುಳ್ನಗುವುದು ಕೂಡ ಅವನಿಗೆ ಕೊಡುವ ದಾನವಾಗಿದೆ. ಮತ್ತೊಬ್ಬರ ಮನಸ್ಸನ್ನು ಸಂತೋಷಪಡಿಸುವಾಗ, ಮತ್ತೊಬ್ಬ ನಿನ್ನ ಕಾರಣದಿಂದ ಸಂತೋಷಗೊಳ್ಳುವಾಗ
ಅವನು ನಿನ್ನ ಕಾರಣದಿಂದ ಖುಷಿ ಪಡುವಾಗ, ನೀನು ಅವನಿಗೆ ಖುಷಿ ಪಡುವ ರೀತಿಯಲ್ಲಿ ನೀನು ಅವನನ್ನು ಮಾಡಿದಾಗ, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅದು ಅವನಿಗೆ ನೀನು ಕೊಡುವ ದಾನವಾಗಿದೆ, ಅದು ಪ್ರತಿಫಲಾರ್ಹವಾದ ಸತ್ಕರ್ಮವಾಗಿದೆ, ಅದು ನಿನಗೆ ದುನಿಯಾ ಮತ್ತು ಆಖಿರತ್ನಲ್ಲಿ, ಇಹ ಮತ್ತು ಪರದಲ್ಲಿ ದೊಡ್ಡ ಲಾಭದಾಯಕವಾದ ಒಂದು ವಿಷಯವಾಗಿದೆ ಎಂದು ಹೇಳಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ.